Hey guys, welcome back to a new video. ಬ್ಯಾಂಗ್ಳೂರ್ ಸಿಟಿ ಸಿವಿಲ್ ಕೋರ್ಟಲ್ಲಿ 25ಕ್ಕೂ ಹೆಚ್ಚು ಟೈಪಿಸ್ಟ್ ಹುದ್ದೆಗಳು ಖಾಲಿ ಇದ್ದಾವೆ. ಇವುಗಳನ್ನು ತಾತ್ಕಾಲಿಕ ಹುದ್ದೆಗಳಾಗಿ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಅಂದರೆ ಟೆಂಡರ್ ಬೇಸಲ್ಲಿ ರಿಕ್ವೈರ್ಮೆಂಟ್ ಮಾಡಿದ್ದಾರೆ. ಯಾರಿಗೆಲ್ಲ ಟೆಂಡರ್ ಬೇಸ್ ಜಾಬ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯಲ್ಲ ಎಲ್ಲರೂ ಅಪ್ಲೈ ಮಾಡ್ಬೋದು. ಹಾಗೆ ನೀವು ಫ್ರೆಂಡ್ಸ್ ಯಾರಾದರೂ ಟೆಂಡರ್ ಬೇಸ್ ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೆ ಶೇರ್ ಮಾಡಿ ದಯವಿಟ್ಟು. ಹಾಗೆ ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರಲ್ಲ, ಮತ್ತು ಜಾಯ್ನಿಂಗ್ ಫೀಸ್ ಕೂಡ ಯಾವುದೇ ರೀತಿ ಇರಲ್ಲ. ಕಂಪ್ಲೀಟ್ ಫ್ರೀ ಆಗಿರ್ತದೆ. ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಕಂಪ್ಲೀಟ್ ಫ್ರೀ ಅಪ್ಲಿಕೇಶನ್ ಇರ್ತದೆ. ಓಕೆ, ಇದು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋತಾರೆ, ಏನೇನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಮತ್ತು ಎಲ್ಲಿ ಒಯ್ದು ಸಬ್ಮಿಟ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡೋಣ. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಹಾಗೆ ಟೈಪಿಂಗಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಆಗಿರಬೇಕು. ಹಾಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಇವುಗಳೆಲ್ಲ ಜೆರಾಕ್ಸ್ ತಗೊಂಡ್ಬಿಟ್ಟು ಎಲ್ಲಿ ಹೋಗಬೇಕು ಅಂದರೆ ಬ್ಯಾಂಗ್ಳೂರ್ ಸಿಟಿ ಸಿವಿಲ್ ಕೋರ್ಟಲ್ಲಿ 3rd ಫ್ಲೋರ್ಗೆ ಹೋಗಬೇಕು. 3rd ಫ್ಲೋರಲ್ಲಿ ADM ಅಂತ ಇರ್ತದೆ, ADM 2 ಅಂತ ಇರ್ತದೆ. ಆ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡಿ ಟೈಪಿಸ್ಟ್ದು ಅಂತ ಹೇಳಿ ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಬಿಟ್ಟು ಇವೆಲ್ಲ ಡಾಕ್ಯುಮೆಂಟ್ ಜೆರಾಕ್ಸ್ನ ಅದಕ್ಕೆ ಆ ಸ್ಟೆಪಲ್ಲಿ ಮಾಡಿ ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಆಗಿರ್ತದೆ ಅಂತಲೂ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ಹೇಗೆ ಫಿಲ್ ಮಾಡೋದು ಅಂತಲೂ ತೋರಿಸ್ತೀನಿ, ಆಯಿತಾ. ಹಾಗೆ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ಸು ನೀವು ಅಪ್ಲೈ ಮಾಡಿ ಆದಮೇಲೆ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋತಾರೆ ಅಂದರೆ, ನೀವು ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಡೇಟ್ಗೆ ಫಿಕ್ಸ್ ಮಾಡ್ಕೋತಾರೆ. ಆ ಡೇಟ್ಗೆ ಎಷ್ಟು ಜನ ಅಪ್ಲೈ ಮಾಡಿದಾರಲ್ಲ ಎಲ್ರಿಗೂ ಕೂಡ ಒಂದೇ ದಿನದಲ್ಲಿ ಸ್ಕಿಲ್ ಟೆಸ್ಟ್ನ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ತಗೋತಾರೆ. ಸ್ಕಿಲ್ ಟೆಸ್ಟಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾರೋ ಅವ್ರಿಗೆ ಜಾಯಿನ್ ಮಾಡ್ಕೋತಾರೆ, ಆಯಿತಾ. ಅಪ್ಲಿಕೇಶನ್ ಫಾರ್ಮ್ನ ನಾವೇ ಹೋಗಿ ಕೊಡಬೇಕಾ ಅಂತ ಕೇಳೋದಾದರೆ, ನಿಮ್ಮ ಊರು ಸ್ವಲ್ಪ ದೂರ ಇದ್ದರೆ, ನಿಮ್ಮ ಊರಲ್ಲಿ ಯಾರಾದರೂ ಹೋಗೋರಿದ್ದರೆ ಹೋಗಿ ಕೊಡಬಹುದು ಅಲ್ಲಿಗೆ. ಅಂದರೆ ಅಲ್ಲಿಗೆ ಹೋಗಿ ಕೊಡಬೇಕಾಗುತ್ತೆ. ಪೋಸ್ಟ್ ಮುಖಾಂತರ ಕಳಿಸಿದ್ರೆ ಡಿಲೇ ಆಗುತ್ತೆ. ಇದಕ್ಕೆ ಜಾಸ್ತಿ ಟೈಮ್ ಇಲ್ಲ, 8ರಿಂದ 10 ದಿನ ಟೈಮ್ ಇದೆ ಅಷ್ಟೇ. ಇವಾಗ 8ರಿಂದ 10 ದಿನದಲ್ಲಿ ಇದು ಕ್ಲೋಸ್ ಮಾಡ್ತಾರೆ ಅಪ್ಲಿಕೇಶನ್ ತಗೊಳ್ಳೋದನ್ನು. ಒಂದು 10 ದಿನ ಆದ ನಂತರ ಸ್ಕಿಲ್ ಟೆಸ್ಟ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ನ ಹೋಗಿ ಕೊಡಬೇಕಾಗುತ್ತೆ. ನಿಮ್ಮೂರಲ್ಲಿ ಅಥವಾ ನೀವು ಫ್ರೆಂಡ್ಸ್ ಯಾರಾದರೂ ಹೋಗ್ತಿದ್ರೆ ಅವ್ರ ಕೈಯಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಕೊಡಬಹುದು, ನಿಮ್ಮ ಸಿಗ್ನೇಚರ್ ಮಾಡಿಬಿಟ್ಟು. ಇಲ್ಲಾಂದರೆ ನೀವೇ ಹೋಗಿ ಖುದ್ದಾಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಬಿಟ್ಟು ಅವರಿಗೆ ಸಬ್ಮಿಟ್ ಮಾಡಿ ಬರ್ಬೋದು. ಹಾಗೆ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡೋದು ಅಂತ ನೋಡೋದಾದರೆ, ಅಪ್ಲಿಕೇಶನ್ ಫಾರ್ಮು ಈ ರೀತಿಯಾಗಿ ಇರ್ತದೆ, ಕಾಣ್ತಿರ್ಬೋದು ನಿಮಗೆ. ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿರ್ತದೆ. ಫಸ್ಟ್ ಏನಿದೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಇದೆ, ಟೈಪಿಸ್ಟ್ ಅಂತ ಫಿಲ್ ಮಾಡಿ. ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡಲ್ಲಿರೋ ಹಾಗೆ ಫುಲ್ ನೇಮ್ ಬರಿಬೇಕು. ಹಾಗೆ ಫಾದರ್ ಅಥವಾ ಹಸ್ಬೆಂಡ್ ನೇಮ್ನ ಬರ್ಕೊಳ್ಳಿ. ಡೇಟ್ ಆಫ್ ಬರ್ತು ಮತ್ತು ಜೆಂಡರು, ಹಾಗೆ ಮೆರಿಟಿಯಲ್ ಸ್ಟೇಟಸ್ಸು, ಹಾಗೆ ಮೊಬೈಲ್ ನಂಬರು, ಮೇಲ್ ID. ಈ ಮೊಬೈಲ್ ನಂಬರು ಮತ್ತು ಮೇಲ್ ID ಇವಾಗ ನಿಮ್ದು ಯಾವುದು ಚಾಲ್ತಿಯಲ್ಲಿದೆ ಅದನ್ನೇ ಕೊಡಬೇಕಾಗುತ್ತೆ. ಏನಕ್ಕಂದರೆ ಸ್ಕಿಲ್ ಟೆಸ್ಟಿಗೆ ಅವರು ಇದೇ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಕರೀತಾರೆ, ಆಯಿತಾ. ಹಾಗೆ ಪರ್ಮನೆಂಟ್ ಅಡ್ರೆಸ್ಸು, ಕರೆಂಟ್ ಅಡ್ರೆಸ್ಸು ಅಂತ ಇದೆ. ಎರಡೂ ಸೇಮ್ ಇದ್ದರೆ ಒಂದೇ ಬರೆದ್ರೆ ಸಾಕಾಗುತ್ತೆ. ನೀವು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ, ನೀವು ಇರೋದು ಬೇರೆ ಕಡೆ ಇದ್ದರೆ ಎರಡೂ ಕೂಡ ಅಡ್ರೆಸ್ನ ಫಿಲ್ ಮಾಡಿ. ಹಾಗೆ ಐಡೆಂಟಿಟಿ ಡೀಟೇಲ್ಸ್ ನೋಡೋದಾದರೆ, ಆಧಾರ್ ಕಾರ್ಡ್ ನಂಬರು ಮತ್ತು ಪ್ಯಾನ್ ಕಾರ್ಡ್ ನಂಬರು, ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಬ್ರ್ಯಾಂಚು, ಹಾಗೆ IFSC ಕೋಡು ಹಾಕಬೇಕಾಗುತ್ತೆ. ಅದಾದ ನಂತರ ಡಾಕ್ಯುಮೆಂಟು ಏನೇನು ಹಚ್ಚಿದ್ದೀರಾ ಅಂತ ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡು, ಹಾಗೆ ಟೈಪಿಂಗ್ ಪಾಸಿಂಗ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಹಾಗೆ ಪ್ಯಾನ್ ಕಾರ್ಡ್. ನೀವು PUC ಮಾರ್ಕ್ಸ್ ಕಾರ್ಡ್ ಹಚ್ಚಿದ್ರೆ PUC ಅಂತ ಬರೆದ್ಬಿಡಿ. ಓಕೆ, ನೆಕ್ಸ್ಟ್ ಇದೇನಿದೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದನ್ನು ಖಾಲಿ ಬಿಡಿ. ಹಾಗೆ ಇಲ್ಲಿ ಏನಿದೆ ನಾಮಿನಿ ಡೀಟೇಲ್ಸ್ ಫಾರ್ PF ಅಂತ ಇದೆಯಲ್ಲ, ಇದನ್ನು ಫಿಲ್ ಮಾಡ್ಕೊಳ್ಳಿ. ನಿಮಗೆ ನಾಮಿನಿ ನೇಮ್ ಯಾರ್ದು ಕೊಡ್ಬೇಕು ಅನಿಸುತ್ತೆ ಅವ್ರದ್ದು ಕೊಡಿ. ನಿಮ್ಮ ಪೇರೆಂಟ್ಸ್ದು, ಫಾದರ್, ಮದರ್, ಹಸ್ಬೆಂಡ್ ಯಾರ್ದಾದ್ರೂ ಹಾಕಿ. ಹಾಗೆ ಇಲ್ಲಿ ರಿಲೇಷನ್ಶಿಪ್ ಅಂತ ಇದೆಲ್ಲ, ಇಲ್ಲಿ ಅವರು ನಿಮ್ಗೆ ಏನು ರಿಲೇಷನ್ ಆಗ್ತಾರೆ ಅಂತ ಬರೀರಿ. ಹಾಗೆ ಅವರ ಒಂದು ಡೇಟ್ ಆಫ್ ಬರ್ತು ಫಿಲ್ ಮಾಡಿ. ಹಾಗೆ ಅವರಿಗೆ ಎಷ್ಟು ಸೇರ್ ಹೋಗಬೇಕು ಅಂತ, ಎಷ್ಟು ಪರ್ಸೆಂಟ್ ಸೇರ್ ಹೋಗಬೇಕು ಅಂತ ಇಲ್ಲಿ ಫಿಲ್ ಮಾಡಿ. ಓಕೆ, ಹಾಗೆ ESI ಅಂದರೆ
ಮೆಡಿಕಲ್ ಇದು ಹಾಸ್ಪಿಟಲ್ದು ಫ್ರೀ ಆಗುತ್ತಲ್ಲ ಸಾರಿ ESI ಹಾಸ್ಪಿಟಲ್ ಇದು ನಿಮ್ಮ ಪೇರೆಂಟ್ಸ್ದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರಲ್ಲ ಅವ್ರ ಹೆಸರು ಬರ್ಕೊಳ್ಳಿ. ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಬ್ರದರು ಸಿಸ್ಟರ್ ಅವರೆಲ್ಲ ಬರಲ್ಲ. ತಾಯಿ ತಂದೆ ಗಂಡ ಹೆಂಡತಿ ಮಕ್ಕಳು ಅಷ್ಟರಲ್ಲೇ ಬರಬೇಕಾಗುತ್ತೆ. ಪೇರೆಂಟ್ಸ್ದಷ್ಟು ಬರ್ಕೊಳ್ಳಿ. ಹಾಗೆ ಅವರು ಏನು ರಿಲೇಷನ್ ಆಗ್ತಾರೆ ಅಂತ ಬರೀರಿ, ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಓಕೆ, ಇಷ್ಟಾದರೆ ಮುಗೀತು. ಮತ್ತೇನು ಫಿಲ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಸಿಗ್ನೇಚರು ಡೇಟ್ ಹಾಕಿಬಿಟ್ಟು ಅದೆಲ್ಲ ಡಾಕ್ಯುಮೆಂಟ್ಸ್ನ ಇದಕ್ಕೆ ಸ್ಟೆಪಲ್ ಮಾಡಿಬಿಟ್ಟು ಅವ್ರಿಗೆ ಸಬ್ಮಿಟ್ ಮಾಡಿ ಬನ್ನಿ. ಅವರು ನಿಮಗೆ ಕಾಲ್ ಮಾಡಿ ಹೇಳ್ತಾರೆ ಇಂಥ ಡೇಟ್ಗೆ ಬಂದು ಸ್ಕಿಲ್ ಟೆಸ್ಟ್ ಕೊಡಬೇಕಾಗುತ್ತೆ ಅಂತ. ಓಕೆ, ಏನೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ನೀವು ತಿಳಿಸ್ಬಹುದು, ನಾವು ಅದಕ್ಕೆ ಆನ್ಸರ್ ಮಾಡಲಿಕ್ಕಿದ್ದೀವಿ. ಓಕೆ, ಜಾಸ್ತಿ ದಿನ ವೇಟ್ ಮಾಡಲಿಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಹೋಗಿ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ, ಆಯಿತಾ? ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಆದಷ್ಟು ಬೇಗ ಹೋಗ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.